ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅನಿತಾ ಕುಮಾರಸ್ವಾಮಿ ನಿಖಿಲ್ಗೆ ಸೇರಿದಂತಹ ಭೂಮಿಗೂ ಕೂಡ ಅಧಿಸೂಚನೆಗಳನ್ನ ಹೊರಡಿಸಲಾಗಿದೆ. ಹೊಸೂರು ಬಿನ್ನಿಗೆರೆ ಗ್ರಾಮದಲ್ಲಿರುವಂತಹ ಭೂಮಿಗೆ ನೋಟಿಫಿಕೇಶನ್ ಮಾಡಲಾಗಿದೆ. ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿ 31 ಎಕರೆ ಜಮೀನು ಇಲ್ಲಿದೆ. ನಿಖಿಲ್ ಕುಮಾರಸ್ವಾಮಿ ಹೆಸರಲ್ಲಿ 4 ಎಕರೆ ಜಮೀನು ಇತ್ತು. ಆ ಭೂಮಿಗಳನ್ನ ಕೂಡ ಭೂಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಪ್ರಕ್ರಿಯೆಗಳನ್ನ ಮಾಡಲಾಗ್ತಾ ಇದೆ. ಒಟ್ಟು 35 ಎಕರೆಯಷ್ಟು ಜಮೀನನ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಿದೆ. ಸರ್ವೆ ಗಿರ್ವೆ ಎಲ್ಲ ಮಾಡಿ ಅಲ್ಲಿರೋರ್ನೆಲ್ಲ ನೀವು ಹೊರಡಬೇಕು ಅಂತ ಹೇಳಿ ವಕೀಲ್ ಎಬ್ಬಿಸುವಂತಹ ಸಾಧ್ಯತೆ ಮುಂದಿನ ಹಂತದಲ್ಲಿರುತ್ತೆ. ಬಟ್ ಇಲ್ಲಿರುವಂತಹ ಜನ ಕೇಳ್ತಾ ಇರೋದು ನಮಗೆ ಬೇಡ, ನೋಟಿಫಿಕೇಶನ್ ಎಲ್ಲ ಡಿನೋಟಿಫೈ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನೋಡೋಣ ಇದು ಯಾವ ರೀತಿ ರಾಜಕೀಯವಾಗಿ ತಾರಕಕ್ಕೆ ಈ ಹೋರಾಟ ಹೋಗುತ್ತೆ ಮತ್ತು ಆರೋಪಗಳು ಮುಂದುವರಿಯುತ್ತೆ ಅಂತ. 100 ಎಕರೆ ಭೂಮಿ ದೇವೇಗೌಡರ ಕುಟುಂಬಕ್ಕೆ ಈ ಭಾಗದಲ್ಲಿ ಇದೆ ಅನ್ನೋದು ಕಾಂಗ್ರೆಸ್ನವರು ವಾದ ಆಗಿತ್ತು. ಈಗ ನೋಡಿದ್ರೆ ನಿಖಿಲ್ ಅನಿತಾ ಹೆಸರಿನ ದಾಖಲಾತಿಗಳನ್ನ ಕೂಡ, ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನ ದಾಖಲಾತಿಗಳನ್ನ ಕೂಡ ವೈರಲ್ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಉದ್ದೇಶ ಇಷ್ಟೇ, ಇವ್ರದೆಲ್ಲ ಜಾಗ ಇತ್ತು, ನಿಮ್ದೇನು ಹಿತಾಸಕ್ತಿ ಕಾಯ್ತಾ ಇಲ್ಲ, ಅವ್ರ ಜಾಗ ಉಳಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ ಅಷ್ಟೇ ಅಂತೆಲ್ಲ ಹೇಳೋ ಸಾಧ್ಯತೆ. ಡೀಟೇಲ್ಸ್ ಕೊಡ್ತಾರೆ ವಿನಯ್. ಈ ಅಧಿಸೂಚನೆ ಏನು ಹೇಳ್ತಾ ಇದೆ ಮತ್ತು ಸರ್ವೆ ನೋಟಿಸ್ಗಳು ಇವ್ರಿಗೂ ಕೂಡ ಹೋಗಿತ್ತಾ? ಆಮೇಲೆ ಈ ಡಾಕ್ಯುಮೆಂಟ್ಸ್ ಅನ್ನು ಇಟ್ಕೊಂಡು ಏನು ನೆರೆಟಿವ್ ಬಿಲ್ಡ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಕಾರ್ಯಕರ್ತರು? ಖಂಡಿತವಾಗ್ಲೂ ಮಮತಾ, ಯಾಕಂದರೆ ಬಿಡದಿ ಟೌನ್ಶಿಪ್ ವಿಚಾರ ಏನು ಸ್ಟಾರ್ಟ್ ಆಯಿತು ಆಗಿನಿಂದಲೂ ಕೂಡ ಕಾಂಗ್ರೆಸ್ ಹಾಗೂ JDS ಅವರ ನಡುವೆ ವೈಯಕ್ತಿಕವಾಗಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿದ್ದು. ಅಂದರೆ ಈ ಯೋಜನೆಯನ್ನು ಕೈ ಬಿಡಬೇಕು ಅಂತ ರೈತರ ಹೋರಾಟಕ್ಕೆ JDS ಬೆಂಬಲವನ್ನು ಸೂಚಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ JDS ವಿರುದ್ಧ ಮುಗಿಬೀಳುವಂಥ ಕೆಲಸವನ್ನು ಮಾಡ್ತು. ಯಾಕಂದರೆ ಯೋಜನೆ ಪ್ರಾರಂಭ ಆಗದೆ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಆವಾಗ ಅವರು ರೆಡ್ ಝೋನನ್ನು ಮಾಡಿಬಿಟ್ರು. ಇವತ್ತಿನವರೆಗೂ ಕೂಡ ರೆಡ್ ಝೋನನ್ನು ತೆರವು ಮಾಡಿಲ್ಲ. ಇದರಿಂದ ರೈತರಿಗೆ ಅವ್ರ ಭೂಮಿಗಳನ್ನ ಮಾರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವರು ಟೌನ್ಶಿಪ್ ಬೇಕು ಅಂತ ಹೇಳ್ತಿದ್ದಾರೆ ಅಂತ ಸರ್ಕಾರ ಕ್ಲೈಮ್ ಮಾಡ್ಕೊಳ್ತಾ ಅದನ್ನು ಅಂತಿಮ ಅಧಿಸೂಚನೆಯನ್ನ ಮಾಡ್ತಾ ಇರುವಂಥದ್ದು. ಅಂತಿಮ ಅಧಿಸೂಚನೆ ಹೊರಡಿಸುವ ಸಂದರ್ಭದಲ್ಲಿ ಈಗಾಗಲೇ ಏನು ಬನ್ನಿಗಿರಿ, ಹೊಸೂರು ಸೇರಿದಂತೆ 4 ಗ್ರಾಮಗಳ ಅಂತಿಮ ಅಧಿಸೂಚನೆಯನ್ನ ಮೊನ್ನೆಯಷ್ಟೇ ಸರ್ಕಾರ ಮಾಡ್ತು. ಅದರಲ್ಲಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಇವರಿಬ್ಬರಿಗೂ ಸೇರಿದಂಥ ಜಮೀನುಗಳಿವೆ, ಆಗೋಸ್ಕರ ಅವರು ವಿರೋಧ ಮಾಡ್ತಿರೋದು ಅನ್ನೋದನ್ನು ಕೂಡ ಇದೀಗ ಕಾಂಗ್ರೆಸ್ನವರು ಹೇಳೋದಕ್ಕೆ ಹೊರಟಿದ್ದಾರೆ. ಯಾಕಂದರೆ ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿ ಬನ್ನಿಗಿರಿ ಹಾಗೂ ಹೊಸೂರು ಈ 2 ಗ್ರಾಮಗಳ ವ್ಯಾಪ್ತಿಯಲ್ಲಿ 5 ಸರ್ವೆ ನಂಬರ್ ಬರ್ತವೆ. 5 ಸರ್ವೆ ನಂಬರ್ಗಳ ಪೈಕಿ 31 ಎಕರೆ ಜಮೀನು ಅವರ ಹೆಸರಲ್ಲಿದೆ. ಅದಲ್ಲದೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಲ್ಲಿ ಹೊಸೂರು ಗ್ರಾಮದ ಸರ್ವೆ ನಂಬರ್ನಲ್ಲಿ ಸುಮಾರು 4 ಎಕರೆ ಭೂಮಿ ಇದೆ. ಒಟ್ಟು 35 ಎಕರೆ ಜಮೀನು ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಸೇರಿದೆ. ಅವರ ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಲುವಾಗಿ ಅವರು ಇಡೀ ಟೌನ್ಶಿಪ್ಗೆ ವಿರೋಧವನ್ನು ಮಾಡ್ತಿದ್ದಾರೆ. ಅವರಿಗೆ ರೈತರ ಹಿತಾಸಕ್ತಿ ಕಾಯುವ ಉದ್ದೇಶ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಇದೀಗ ಹೇಳೋದಕ್ಕೆ ಮುಂದಾಗಿದೆ. ಆ ಕಾರಣಕ್ಕೋಸ್ಕರ ಅವರ ಒಂದು ದಾಖಲಾತಿಗಳೇನಿದೆ ಅವನ್ನ ತೆಗೆದು ವೈರಲ್ ಮಾಡುವಂಥ ಕೆಲಸವನ್ನು ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡ್ತಾ ಇರುವಂಥದ್ದು. ಈ ಒಂದು ಟೌನ್ಶಿಪ್ ಯೋಜನೆಗೆ ಪರ ವಿರೋಧ ರೈತರು ಕೂಡ ಇದ್ದುವಂಥದ್ದು. ಯೋಜನೆ ಪರವಾಗಿ ಪ್ರತಿಭಟನೆ ಮಾಡ್ತಿದ್ದಂಥ ರೈತರು ಕೂಡ ಇದೀಗ ಕುಮಾರಸ್ವಾಮಿ ಅವರ ವೈಯಕ್ತಿಕ ಹಿತಾಸಕ್ತಿ ಇದರಲ್ಲಿ ಇದೆ ಅನ್ನೋದನ್ನ ಹೇಳೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಆ ಒಂದು ದಾಖಲಾತಿಗಳನ್ನು ಕೂಡ ಸದ್ಯ ವೈರಲ್ ಮಾಡ್ತಾ ಇರುವಂಥದ್ದು. ಈ ಯೋಜನೆಗೆ ಈಗಾಗಲೇ JDS ಕೂಡ ಪಾದಯಾತ್ರೆಗೆ ಕರೆಯನ್ನ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವರು ಕೂಡ ಅದಕ್ಕೆ ತಕ್ಕ ಕೌಂಟರ್ನ ಕೊಡ್ಲಿಕ್ಕೂ ಕೂಡ ಈ ರೀತಿ ಎಲ್ಲ ದಾಖಲಾತಿಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇರುವಂಥದ್ದು ಮಮತಾ. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ವೈಯಕ್ತಿಕ ದಾಖಲೆಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದ್ರ ಮೂಲಕ ಒಂದು ನೆರೇಟಿವ್ ಅಂತೂ ಬಿಲ್ಡ್ ಮಾಡೋ ಕೆಲಸವನ್ನು ಕಾಂಗ್ರೆಸ್ ಹಾಗೂ JDS ಮಾಡ್ತಾ ಇದೆ. JDSನವರು ನೋಟಿಫಿಕೇಷನ್ನ ಕಾಲಕ್ಕೆ ತಕ್ಕಂತೆ ಟೈಮ್ಲೈನ್ಗಳನ್ನು ಹಿಂದೆ ಬಿಡುಗಡೆ ಮಾಡಿದರು. ಈಗ ನೋಡಿ RTC ಡಾಕ್ಯುಮೆಂಟ್ಸು, ಸೇಲ್ ಡೀಡು ಅದೆಲ್ಲವನ್ನು ಇವರು ಒಂದು ಕಾಪಿ, ಅಂದರೆ ಡೂಪ್ಲಿಕೇಟ್ ಕಾಪಿ ಆಫ್ ಅಸೆಟ್ಸು ಅದನ್ನು ವೈರಲ್ ಮಾಡ್ತಾ ಇದ್ದಾರೆ. ಸೊ ರೈತರ ಹಿತಾಸಕ್ತಿ ಕಾಪಾಡ್ಕೊಳ್ತಾ ಇಲ್ಲ ಇಲ್ಲಿ. ಇವ್ರ ಸ್ವಾರ್ಥವನ್ನು, ಇವ್ರ ಹಿತಾಸಕ್ತಿಯನ್ನು ಕಾಪಾಡ್ತಿದ್ದಾರೆ ಬಿಟ್ಟರೆ ರೈತರಿಗೆ ಮೋಸ ಮಾಡ್ತಿದ್ದಾರೆ ಅನ್ನೋ ನರೇಟಿವ್ ಬಿಲ್ಡ್ ಆಗ್ತಿದೆ.